ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾನು ಮೊಸರು ಬದ್ನಿಕಾಯಿ ಮಾಡೋದು ತೋರಿಸ್ತೀನಿ ಬರ್ರಿ. ಇಷ್ಟು ಬದ್ನಿಕಾಯಿ ತೊಗೊಂಡಿನಿ ನೋಡಿರಿ. ನಾನು ತೊಳೆದು ಕಟ್ ಮಾಡಿಟ್ಟೀನಿ ರೀ ತುಂಬೆಲ್ಲ. ಈ ಥರ ಒಂದು ಉಳ್ಳಾಗಡ್ಡಿ ತೊಗೋಬೇಕ್ರಿ. ಈ ಸಣ್ಣ ಕಟ್ ಮಾಡಿ ಇಟ್ಕೋಬೇಕ್ರಿ ಒಂದು ಉಳ್ಳಾಗಡ್ಡಿ. ಈ ಥರ ಸಿಪ್ಪೆ ಸುಲಿಯಾಕತ್ತೀನಿ ನೋಡಿರಿ ನಾನು. ಈಗ ಸಣ್ಣ ಕಟ್ ಮಾಡ್ತೀನಿ ರೀ ಉಳ್ಳಾಗಡ್ಡಿ. ಒಂದು ಸಣ್ಣ ತೊಗೊಂಡೀನಿ ರೀ. ಈ ಥರ ಕಟ್ ಮಾಡಿ ಇಟ್ಕೊತೀನಿ ರೀ ಸಣ್ಣ ಸಣ್ಣದು. ಈ ಥರ ಕಟ್ ಮಾಡ್ಕೋಬೇಕು ನೋಡಿರಿ. ನೋಡಿರಿ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೆ ಬದ್ನಿಕಾಯಿ ಈ ಥರ ಕಟ್ ಮಾಡ್ಕೋಬೇಕು ನೋಡಿರಿ. ರೌಂಡ್ 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 ಕಟ್ ಮಾಡ್ಕೋಬೇಕು ರೀ. ದಪ್ಪ ದಪ್ಪ ಇರಬೇಡ್ರಿ, ಸ್ವಲ್ಪ ಆದಷ್ಟು ಸಣ್ಣ ಬರ್ಬೇಕು ರೀ ಪೀಸ್. ಈ ಥರ ಕಟ್ ಮಾಡ್ಕೋಬೇಕು ನೋಡಿರಿ. ಈ ಥರ ರೌಂಡ್ ಕಟ್ ಮಾಡ್ಕೋಬೇಕು ರೀ. ಹುಳ ಇರ್ತಾವಲ್ರಿ ನೋಡಿ ಕಟ್ ಮಾಡ್ಕೋಬೇಕು ರೀ. ದಪ್ಪ ಆಗ್ಬಾರ್ದ್ರಿ, ಅದಕ್ಕೆ ದಪ್ಪ ಆಗ್ತದಂತ ಹಿಂದ್ಲಿಸ್ ಕಟ್ ಮಾಡಕತ್ತೀನಿ ನೋಡಿರಿ ನಾನು. ತೆಳ್ಳಗೆ ಬರ್ಬೇಕು ರೀ ನೋಡಿರಿ. ಈಗ ಈ ಥರ ಹುರ್ಕೋಬೇಕು ನೋಡಿರಿ. ಎಣ್ಣೆ ಹಾಕಿ ಮ್ಯಾಲ ಖಾರ ಉಪ್ಪು ಈ ಥರ ಸ್ವಲ್ಪ ಫ್ರೈ ಆದಗಳೇ ಮ್ಯಾಲ ಖಾರ ಉಪ್ಪು ಅರಿಶಿಣ ಮಸಾಲೆ ಎಲ್ಲ ಹಾಕ್ಬೇಕ್ರಿ. ಸ್ಲೋ ಇಡ್ಬೇಕ್ರಿ ಗ್ಯಾಸ್. ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ ಮ್ಯಾಗ ಎಲ್ಲಷ್ಟರ ಮೇಲೆ ಬೀಳಂಗ. ಈ ಥರ ತಿರುಗಬೇಕು ನೋಡಿರಿ. ಒಂದೊಂದು ತಿರುಗಾಕಬೇಕ್ರಿ. ಈ ಥರ ತಿರುಗಬೇಕು ನೋಡಿರಿ. ಈ ಥರ ತಿರುಗಾಕ್ಬೇಕ್ರಿ. ಎಲ್ಲ ಚಂದ ಫ್ರೈ ಆಗ್ಬೇಕ್ರಿ. ಭಾಳ ಟೇಸ್ಟ್ ಆಗ್ತದ್ರಿ. ಈ ಥರ ಮಾಡಿ ನೋಡ್ರಿ ನೀವು. ಚಂದ ಫ್ರೈ ಆಗತ್ತಕ ಹುರಿಬೇಕ್ರಿ. ಗ್ಯಾಸ್ ಸ್ಲೋ ಇಟ್ಟಿಗೆಸಿ ಹುರಿಬೇಕ್ರಿ. ಚಂದ ಹುರಿತೇವ್ರಿ, ಕ್ರಿಸ್ಪಿ ಆಗ್ತಾವ್ರಿ. ಅದಕ್ಕೆ ಕಟ್ ಮಾಡಾಗೆ ನಾವು ತೆಳ್ಳ ಕಟ್ ಮಾಡ್ಕೊಂಡ್ರೆ ಚಂದ ಫ್ರೈ ಆಗ್ತಾವ್ರಿ. ಈಗ ದಪ್ಪ ದಪ್ಪ ಮಾಡ್ಕೊಂಡಿವಂದ್ರೆ ಚಂದ ಎಣ್ಣೆ ಫ್ರೈ ಆಗಲ್ರಿ ಅದು. ಈ ಥರ ತಿರುಗಾಕಬೇಕು ನೋಡ್ರಿ. ನೋಡಿರಿ ನಾನು ಎಲ್ಲ ತಿರುಗಾಕೊಂಡೆ. ಈ ಥರ ನೋಡಿ ಚಂದಾಗಿ ನೋಡ್ರಿ ಫ್ರೈ ಆಗ್ಯಾವ ನೋಡ್ರಿ. ಚಂದ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಚಂದ ಬರ್ತದೆ ಅದು. ಈಗ ತೆಕ್ಕತ್ತೀನಿ ನೋಡ್ರಿ. ಈಗ ರೆಡಿ ಆಗ್ಯಾವ್ರಿ. ತೆಕ್ಕತ್ತೀನಿ ನೋಡ್ರಿ ಒಂದು ಪ್ಲೇಟ್ನಾಗ. ಹಿಂಗೆ ತಿನ್ಬೇಕು ಅನಿಸ್ತದ್ರಿ, ಅಷ್ಟು ಟೇಸ್ಟಾಗಿರ್ತಾವ್ರಿ ಅವು. ಈಗ ನೋಡ್ರಿ ಒಂದು ಕಡಾಯಿ ಇಟ್ಟೆ ನೋಡ್ರಿ. ಈಗ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೀನಿ ರೀ. ಈಗ ಏನು ಮಾಡ್ಬೇಕ್ರಿ, ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಬೇಕ್ರಿ. ಇದಕ್ಕೆ ಜಾಸ್ತಿ ಹಾಕ್ಬೇಡ್ರಿ, ಸ್ವಲ್ಪ ನೋಡಿರಿ. ಉಳ್ಳಾಗಡ್ಡೆ ಹಾಕಿ ನೋಡ್ರಿ. ಉಳ್ಳಾಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ, ಉಳ್ಳಾಗಡ್ಡೆ ಹಾಕಿ ನೋಡ್ರಿ. ಅದಕ್ಕೆ ಚಂದ ಫ್ರೈ ಮಾಡ್ಬೇಕು. ಈಗ ಈ ಥರ ಕೆಂಪಗಾಗತ್ತಾಗ ಫ್ರೈ ಮಾಡ್ಬೇಕ್ರಿ.
ಥರ ತಿರುಗಬೇಕು ನೋಡ್ರಿ ಹಂಗೆ. ನೋಡಿರಿ ಕೆಂಪಗೆ ಆಗ್ಲಕತ್ತಿದ್ರಿ, ಸ್ವಲ್ಪ ಆಗ್ಯದ್ರಿ, ಸ್ವಲ್ಪ ಫ್ರೈ ಆಗ್ಬೇಕು ರೀ. ಉಪ್ಪು ಹಾಕಕತ್ತೀವಿ ನೋಡಿರಿ, ಸ್ವಲ್ಪ ಉಪ್ಪು ಮತ್ತು ತಿರುಗಬೇಕು ರೀ. ಈಗ ನೋಡಿರಿ ಸ್ವಲ್ಪ ಖಾರ ಹಾಕಬೇಕು ರೀ, ಸ್ವಲ್ಪ ಅರಿಶಿಣ ಪುಡಿ ಹಾಕಬೇಕು ರೀ. ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಪೌಡ್ರ್ ಹಾಕಬೇಕು ರೀ. ನೋಡಿರಿ ಸ್ವಲ್ಪ ಹಾಕ್ಯಂಡೀನಿ ರೀ. ಆವಾಗೆ ಬದ್ನಿಕಾಯಿಗೆ ಹಾಕಿನಲ್ರಿ ನಾನು. ಇದಕ್ಕೆ ಸ್ವಲ್ಪ ಖಾರ ಇರಬೇಕಲ್ಲ, ಎಲ್ಲ ಮಸಾಲೆ ಐಟಮ್ ಇರಬೇಕಲ್ಲ ಅಂತ ಇದಕ್ಕೆ ಸ್ವಲ್ಪ ಹಾಕಕತ್ತೀನಿ ನೋಡಿ. ಸ್ವಲ್ಪ ಹಾಕಕತ್ತೀನಿ ರೀ ನಾನು. ನೋಡಿರಿ ಇದು ಈ ಥರ ಫ್ರೈ ಆಗಿಬಿಡ್ಬೇಕು ರೀ. ಬಂದ್ ಮಾಡಿಬಿಡ್ಬೇಕು ನೋಡಿರಿ. ಹಾಗ್ಯದ ನೋಡಿರಿ. ಈಗ ರೆಡಿ ಆಗ್ಯದ್ರಿ. ಈಗ ನೋಡಿರಿ ಇದಕ್ಕೆ ಬದ್ನಿಕಾಯಿ ಜೋಡಿಸಿಟ್ಕೊಂಡಿ ನೋಡಿರಿ. ಮೊಸರು ಈ ಥರ ಗಟ್ಟಿ ಮೊಸರು ಚಂದ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡೀನಿ ರೀ ನಾನು. ಈಗ ಹಾಕಕತ್ತೀನಿ ನೋಡಿರಿ ಬದ್ನಿಕಾಯಿ ಮೇಲೆ. ಈ ಥರ ಹಾಕಬೇಕು ರೀ. ಈ ಥರ ಎಲ್ಲ ಬದ್ನಿಕಾಯಿ ಮೇಲೆ ಹಾಕ್ಬೇಕು ರೀ. ಈ ಥರ ಎಲ್ಲ ಕಡೆಗೆ ಹಾಕ್ಬೇಕು ನೋಡಿರಿ. ನೋಡಿರಿ ಚಂದ ಕಾಣಿಸ್ಲಕತ್ತಿ ನೋಡಿರಿ. ಈಗ ಆಗಲೇ ಉಳ್ಳಾಗಡ್ಡಿ ಫ್ರೈ ಮಾಡಿ ಇಟ್ಟಿನಲ್ರಿ, ಈಗ ಇದ್ರ ಮೇಲೆ ಹಾಕ್ಬೇಕು ನೋಡಿರಿ. ಈ ಥರ ಹಾಕಬೇಕು ನೋಡಿರಿ. ಇಟ್ಟು ಹಾಕ್ಬಿಡ್ಬೇಕು ರೀ ಎಲ್ಲಷ್ಟು ಮೇಲೆ. ನೋಡಿರಿ ಇನ್ನು ಈಗ ಫ್ರೈ ಮಾಡಿದ್ವಲ್ರಿ, ಈಗ ಮ್ಯಾಗ ಇಡಾಕತ್ತೀನಿ ನೋಡಿರಿ ಉಕ್ರ ಮ್ಯಾಲ. ನೋಡಿರಿ ಈಗ ಉಳ್ಳಾಗಡ್ಡಿ ಸೊಪ್ಪಿತ್ರಿ ಕಟ್ ಮಾಡಿ ಹಾಕಿ ನೋಡಿರಿ ಇದ್ರ ಮ್ಯಾಲ. ಎಷ್ಟು ಚಂದ ಕಾಣಿಸ್ಲಕತ್ತದ ನೋಡಿರಿ. ಟೇಸ್ಟ್ ಅಷ್ಟೇ ಚಂದ ಇರ್ತದೆ ರೀ. ಈ ಥರ ಮಾಡಿ ಟೇಸ್ಟ್ ಮಾಡಿ ನೋಡಿರಿ ನೀವು. ಎಷ್ಟು ಚಂದ ಇರ್ತದೆ ನೋಡಿರಿ. ತಿನ್ಬೇಕೇ ಅನ್ನಿಸ್ತದೆ ರೀ, ಅಷ್ಟು ಟೇಸ್ಟ್ ಇರ್ತದೆ ನೋಡಿರಿ. ನೋಡಿರಿ ಈಗ ನಾ ತಿಂದು ತೋರಿಸ್ತೀನಿ ನೋಡಿರಿ. ಈಗ ಅಷ್ಟು ಟೇಸ್ಟ್ ಆಗ್ಯದ ನೋಡಿರಿ. ಈ ಥರ ಮಾಡಿರಿ ನೀವು.